ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೆ. ನಮ್ಮೂರಲ್ಲಿ ಬಿಜಾಪುರದಾಗ ಸಂಕ್ರಮಣ ಜಾತ್ರೆ ಇರ್ತೈತಿ. ಸಿದ್ದರಾಮೇಶ್ವರ ಸಂಕ್ರಮಣ ಜಾತ್ರೆ ಶುಭಾಶಯಗಳು ಎಲ್ಲರಿಗೆ. ನೋಡಿ, ನಾವು ಇವತ್ತು ಎಲ್ಲ ಥರ ಕಾಳು ಹಾಕಿ ಬಾಜಿ ಪಲ್ಯ ಅಂತ ಮಾಡ್ತಾರೆ. ನಾವು ಬೆಳಗ್ಗೆ ಎಲ್ಲ ಕಸ ಪರಿಸಿ ಜಳಕ ಪೂಜೆ ಆದ ನಂತರ ಅಡುಗೆ ಮಾಡಾಕತ್ತಿದ್ದೇವೆ. ನೋಡ್ರಿ, ಹೆಸರು ಕಾಳು, ಹುರುಳಿ ಕಾಳು, ಮೂಕ್ಣಿ ಕಾಳು, ಶೇಂಗಾ ಕಾಳು, ಮತ್ತು ವಟಾಣಿ ಕಾಳು, ಅಲಸಂದಿ ಕಾಳು, ಮತ್ತು ಎಳ್ಳು ಅಂತೇಳಿ ಎಳ್ಳಮಸಿ ಅಂತೇಳಿ ಎಳ್ಳು ಒಂದು 2 ಕಾಳು ನ್ಯಾಮಕ್ಕೆ ಹಾಕಿನ್ರಿ. ಇವೆಲ್ಲ ಅಷ್ಟು ಕಾಳು ಕುದಿಸಿ ಎಲ್ಲ ಥರ ಬಾಜಿನೂ ಪಲ್ಯನೂ ಇಟ್ಕೊಂಡೀನಿ. ನೋಡ್ರಿ, ಇದು ನಾನು ಕುಕ್ಕರ್ ಕಚ್ಕೋತೀನಿ. ಒಂದು ನಮ್ಮ ಕಡೆ ಲೆಕ್ಕ ನೋಡ್ಬೇಕಾರೆ ಒಂದು ಗಿದ್ದಿಂದಸು ಲೆಕ್ಕ, ಕೆಲವ್ರು ಕಿಲೋ ಪಾವು ಕಿಲೋ ಲೆಕ್ಕ ಇರ್ತಾರೆ. ನಾವು ಒಂದು ಗಿದ್ದಿಂದಸು ಕಾಳು ಹಾಕಿದ್ದೀನಿ. ನೋಡಿ, ಎಳ್ಳಮಸಿ ಎಳ್ಳುಂಡಿ, ಶೇಂಗಾದ ಹೋಳಿಗೆನೂ ಆಯಿತು, ಎಳ್ಳಮಸಿ ಎಳ್ಳುಂಡಿನೂ ಆಯ್ತು ಅಂತೇಳಿ ಮಾಡಿದೆವ್ರಿ. ನೋಡಿ, ಇವೆಲ್ಲ ಕಾಳು ಕುಕ್ಕರ್ ಕಚ್ಕೊಂಡಿದ್ದೆ, ಎಲ್ಲ ಕುದ್ದಿದ್ದು. ಸೌತೆಕಾಯಿ ಇಟ್ಕೊಂಡೀನಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೀನಿ, ಬೆಳ್ಳುಳ್ಳಿನ ಜಜ್ಕೊಂಡಿಲ್ಲ. ಮೆಂತ್ಯ ಪಲ್ಯ, ಪುಂಡಿ ಪಲ್ಯ ಎಲ್ಲ ಹಸಿ ಮಿಕ್ಸ್ ಮಾಡಿಟ್ಟಿದ್ದೆ ನಾನು. ನೋಡಿ, ಇಲ್ಲಿ ಒಗ್ಗರಣೆ ಹಾಕ್ಲಾಕ ನೋಡ್ರಿ, ನನ್ನ ಮಗಳಿಗೆ ಹಚ್ಚಿದ್ದೀನಿ ರೀ ಒಗ್ಗರಣೆ ಹಾಕೊಳಕತ್ತೇಳಿ. ಆಕಿ ಕಾಳು ಕುದ್ದಿದ್ದು ನೋಡಿಕೊಂಡು ಎಲ್ಲ ಪಲ್ಯ ಮಿಕ್ಸ್ ಮಾಡಿ ತಿರುವಿ ಕೇಸಂದ್ರೆ ಈ ಕಡೆ ಪಲ್ಯ ಒಗ್ಗರಣೆ ಹಾಕೋಕತ್ತಿದ್ದಳ್ರಿ. ನೋಡಿ, ಕಾಳು ಕುದ್ದಾವ. ಈಗ ಪುಂಡಿ ಪಲ್ಯ, ಮೆಂತ್ಯ ಪಲ್ಯ ಸೋಸಿದ್ದೇನದ ಕುದ್ದಿದ್ದು ಕಾಳಿಗೆ ಹಾಕಿ ಮತ್ತು ಇನ್ನೊಂದು ವಿಸಿಲ್ ಹೊಡ್ಸ್ಕೊತಿದ್ದೀನಿ ರೀ. ನೋಡ್ರಿ, ಇಲ್ಲಿ ಮಾಡಾಕತ್ತಾಳ. ಇದು ಅದು ಎಲ್ಲ ಕುದ್ದು ಮೆತ್ತಗಾದ ನಂತರ ಇದು ಒಗ್ಗರಣೆ ಬೆಳ್ಳುಳ್ಳಿ ಅದು ಒಗ್ಗರಣೆ ಹಾಕೋಬೇಕ್ರಿ. ನೋಡ್ರಿ, ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಳ್ತೀನಿ. ಜೀರಿಗೆ ಸಾಸಿವೆ ಹಾಕ್ಕೊಂಡು ನಾವೇನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೇನ್ರಿ ಅದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋದು. ಬೆಳ್ಳುಳ್ಳಿ ಎಲ್ಲ ಚೆಂದಾಗಿ ಒಮ್ಮಗಾಯತನ ತಿರುಗೋದ್ರಿ. ತಿರುವಿದ ನಂತರ ಇದೇನು ಹಸಿಮೆಣ್ಸಿಕಾಯಿ, ಉಪ್ಪು, ಕರಿಬೇವು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೇವ್ರಿ. ಇದು ಒಗ್ಗರಣೆಗೆ ಹಾಕತ್ತೇಳಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಹಾಕೊಳ್ಕೊತೀವಿ. ಇದು ಚೆಂದಾಗಿ ಸ್ವಲ್ಪ ಎಣ್ಣೆಗ ಒಮ್ಮಗಾಯ್ತಂದ್ರೆ ಚಲೋ ಆದವ್ರಿ. ಹಾಗಾಗಿ ನಾನು ಎಣ್ಣೆಗೆ ಹಾಕ್ತೀನಿ. ನೋಡಿ, ಬಾಜಿ ಪಲ್ಯ ಸ್ವಲ್ಪ ಚೆಂದ ಆಗ್ಬೇಕಂದ್ರೆ ಅದ್ರಾಗ ಖಾರ ಉಪ್ಪು ಟೇಸ್ಟ್ ಇರಬೇಕು. ಅಂದ್ರೆ ಇಲ್ಲಿ ಸಜ್ಜಿ ರೊಟ್ಟಿ ಇದ್ದಾಗ ಬಾಜಿ ಪಲ್ಯ ತಿನ್ನೋದು ಇರ್ತದೆ ರೀ. ಹಾಗಾಗಿ ನೋಡ್ರಿ, ಇದೆಲ್ಲ ಒಗ್ಗರಣೆ ಚೆಂದ ಫ್ರೈ ಆಯಿತು. ಫ್ರೈ ಆದ ನಂತರ ಅದೇನು ನಾವು ಕುದಿಸಿಟ್ಕೊಂಡಿವಲ್ರಿ ಕಾಳು ಎಲ್ಲ ಪಲ್ಯ ಹಾಕಿದ್ದು, ಅದು ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋದು. ನೋಡ್ರಿ, ಚೆಂದಾಗಿ ಎಣ್ಣೆಗೆ ಕರಿಬೇಕ್ರಿ. ಸ್ವಲ್ಪ ಹಸಿಮೆಣ್ಸಿಕಾಯಿದು ವಾಸನೆ ಹೋಗುತ್ತಾನ. ನೋಡ್ರಿ, ಇದು ಗಜ್ಜರಿ ಇಟ್ಕೊಂಡಿದ್ದೆವು. ಗಜ್ಜರಿನೂ ಸ್ವಲ್ಪ ಮೆತ್ತಗೆ ಕುದಿತಾವ ಅದ್ರಾಗ ಅಂತೇಳಿ ಗಜ್ಜರಿ ಹಾಕಿದೆವು. ಇದು ಸ್ವಲ್ಪ ಚೆಂದಾಗಿ ಅದ್ರಾಗ ಎಣ್ಣೆಗ ತಾಳಿಸ್ಬೇಕಂತೇಳಿ ಹಾಕಿದೆವ್ರಿ. ನೋಡಿ, ಹಸಿಮೆಣ್ಸಿಕಾಯಿ ಎಲ್ಲ ಹುರಿದಿದ್ದು ಹೋಗ್ತದ್ರಿ ಅದು. ಆಮೇಲೆ ಸ್ವಲ್ಪ ಅರಿಶಿನ, ಎಷ್ಟು ಬೇಕಷ್ಟು ಅರಿಶಿನ ಹಾಕೊಳ್ಳೋದ್ರಿ. ಖಾರ ಉಪ್ಪು ಅಂತೂ ಹಸಿಮೆಣ್ಸಿಕಾಯಿ ಈಗ ಉಪ್ಪು ಅದು ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದಿರ್ತದೆ. ಅದ್ರಾಗ ಅರಿಶಿನನೇ ನೋಡಿ ಹಾಕ್ಕೊಳ್ಳೋದ್ರಿ. ನಾ ಜಾಸ್ತಿ ಪಲ್ಯ ಹಾಕಿದ್ದಲ್ರಿ, ಕೆಲವರು ಪಲ್ಯ ಜಾಸ್ತಿ ಹಾಕ್ತಾರೆ. ಅದೇನು ಕಾಳು ಪಲ್ಯ ಉಂಡಂಗೆ ಆಗೋದಿಲ್ಲ ಅಂಥೇಳಿ ನಾನು ಸ್ವಲ್ಪ ಪಲ್ಯ ಎಲ್ಲ ಇದು ಮಾಡ್ಕೊಂಡಿದ್ದೆ. ನೋಡ್ರಿ, ಇವೇನು ಕಾಳು ಕುದಿಸಿ ಪುಂಡಿ ಪಲ್ಯ, ಮೆಂತ್ಯ ಪಲ್ಯ ಹಾಕಿ ಕಾಳು ಕುದಿಸ್ಕೊಂಡು ಇಟ್ಕೊಂಡಿದ್ದೇವಲ್ರಿ, ಇದಕ್ಕೆ ಸರ್ವ್ ಮಾಡ್ಕೊತೀನಿ. ಇದೆಲ್ಲ ಹಾಕಿದ ನಂತರ ಚೆಂದಾಗಿ ಅದು ತಿರುವಿ ಕುದಿಸಿದ್ರೆ ಬಾಜಿ ಪಲ್ಯ ರೆಡಿ ಆಯ್ತು. ನೋಡ್ರಿ, ಜಲ್ದಿ ಮಾಡ್ಬೇಕಂತೇಳಿ ನಾವು ಟ್ರೈ ಮಾಡಿದ್ರೂ ಸ್ವಲ್ಪ ಲೇಟೇ ಆಯಿತು. ನೋಡ್ರಿ, ಕಾಳು ಪಲ್ಯ ಎಷ್ಟು ರೆಡಿ ಆಯ್ತು ನೋಡ್ರಿ. ಇದು ಚೆಂದ ಎಲ್ಲ ಮಿಕ್ಸ್ ಮಾಡಿ ತಿರುಗಬೇಕ್ರದು. ತಿರುವಿದ ನಂತರ ಸಜ್ಜಿ ರೊಟ್ಟಿ ಮಸ್ತ್ ಪಲ್ಯ ಇಟ್ಕೊಂಡು ಉಣ್ಬೋದ್ರು. ಇದ್ರಾಗ ಜೋಳದ ಕಡುಬುನು ಸಹಿ ಹತ್ತವ್ರಿ. ನೋಡ್ರಿ, ರೆಡಿ ಆಯ್ತು ನೋಡ್ರಿ ಬಾಜಿ ಪಲ್ಯ.
ನಾ ಏನು ಮಾಡಿದೆ ವರ್ಷ ಎಲ್ಲ ಥರ ಬಾರಿಕಾಯಿ ಕಬ್ಬ ಸುಲಗಾಯಿ ಎಲ್ಲ ತಂದಿರ್ತಿದ್ದೆ ಹಾಕ್ತೇನೆ ರೀ. ನಾವು ಒಣ ಕಾಳು ಕಡ್ಲೆನೇ ಹಾಕಿದ್ದೇನೆ ರೀ. ಅದು ಪಲ್ಯ ಮಾಡ್ಕೊಂಡದ ನಂತರ ಸ್ವಲ್ಪ ಹುಳ್ಬಾನ್ ಮಾಡ್ಕೋಬೇಕಂತೇಳಿ ನೋಡ್ರಿ ಇಲ್ಲಿ ನಾ ಅಕ್ಕಿ ತೊಳ್ಕೊಂಡೀನಿ, ಇಲ್ಲಿಟ್ಟು ನೀರಿಗೆ ಇಟ್ಕೊಂಡೀನಿ. ನಾ ಹಂಗೆ ಆ ಕಡೆ ನನ್ನ ಮಗಳಿಗೂ ಹಚ್ಚಿದ್ದೇನೆ ರೀ. ಈ ಕಡೆ ನಾನು ಮಾಡಾತಿದ್ದೆ. ಎಲ್ಲ ಆಕಿ ಅಡ್ಗಿದು ರೆಡಿ ಮಾಡ್ಕೊಂಡು ನೋಡ್ರಿ. ನಾ ಜಳಕ ಪೂಜೆ ಬಟ್ಟೆ ಮಾಡೋದು ಎಲ್ಲ ನಾ ಮಾಡೋದೇನು ರೀ. ಆಕಿಂದು ಸಾಲಿ ಸೂಟಿ ಇರೋದ್ರದಿಂದ ಹಿಂಗಾಗಿ ಕೇಸಿಂದ್ರ ನೀ ಬಟ್ಟೆ ತೊಳಿ ಮಮ್ಮಿ ನಾ ಎಲ್ಲ ಮಾಡ್ತೀನಿ ಅಂದಳ್ರಿ. ಆಕಿಗೆ ಹಾಗೆ ಹೇಳ್ಕೋತ ನಾ ಕೆಲಸ ಮಾಡಿದೆ. ಚಮಚೆ ಯಾಕೆ ಇದ್ರಾಗ ಇಡ್ಬೇಕಂತಂದ್ರೆ ಅದು ನೀರಿಂದು ಉಕ್ಕು ಬಂದ್ರೆ ಚೆಲ್ಲಂಗಿಲ್ಲ ಅಂಥೇಳಿ, ಸಿಟಿ ಒಳಗೆ ನೀರು ಉಗಂಗಿಲ್ಲ ಅಂಥೇಳಿ ಹಾಕ್ಬೇಕ್ರಿ. ನೀವು ಅನ್ನಕ್ಕಿಟ್ರೆ ಒಂದು ಸ್ಪೂನ್ ಅಡ್ಡ ಹೋಗೋದು ಅನ್ನಕ್ಕಿಡ್ರಿ, ಅಂದ್ರೆ ನೀರು ಉಗ್ಗಂಗಿಲ್ಲ ಅದು. ನೋಡ್ರಿ ಇಲ್ಲಿ ಅನ್ನ ಕುದ್ದ ನಂತರ ಸ್ವಲ್ಪ ಹುಳ್ಬಾನ್ ಮಾಡ್ಕೋಬೇಕಂತೇಳಿ ಹುಳ್ಬಾನ್ ಮಾಡ್ಕೊಬತ್ತಿದ್ದೇನೆ ರೀ. ಜೀರಿಗೆ ಬೆಳ್ಳುಳ್ಳಿ ಮೊಸರು ಹಾಕಿ ಸ್ವಲ್ಪ ಕೊತ್ತಂಬ್ರಿ ಹಾಕ್ತಾರೆ. ಕೆಲವ್ರು ಹಾಕೋರ್ನು ದಾಳಿಂಬ್ರೆ ಕಾಳು ಹಾಕ್ತಾರೆ. ನಾ ಜೀರಿಗೆ ಮೊಸರು ಬೆಳ್ಳುಳ್ಳಿ ಇಷ್ಟು ಹಾಕೋದೇನೆ ರೀ. ನೋಡ್ರಿ ಇದು ಹುಳ್ಬಾನ ರೆಡಿ ರೀ. ಅದು ಬಾಜಿ ಪಲ್ಯ ಮಾಡಿಟ್ಟೇವಿ. ಇದಿಷ್ಟು ಹುಳ್ಬಾನ ನೋಡಿ. ಮೆತ್ತಗೆ ಮಾಡಿ ಉಂಡೆ ಮಾಡಿಡ್ಬೇಕ್ರಿ. ಇದು ಸ್ವಲ್ಪ ನಾ ಮೆತ್ತಗೆ ಕುದಿಸಿದ್ದೀನಿ ರೀ. ಅನ್ನ ಕುದಿಸೋದು ಫುಲ್ ಸ್ಮೂತಾಗಿ ಆಗುತ್ತಾನ ಮೆತ್ತಗಾಗಿ ಉಂಡೆ ಆಗುತ್ತಾನ ಮೆತ್ತಗೆ ಮಾಡ್ಕೋಬೇಕ್ರಿ. ಅದು ಸ್ಪೂನ್ಲೇನು ಮುಗಿಸ್ಬೋದು ರೀ. ನಾ ಉಂಡೆ ಕಟ್ಟೋದಿರ್ತದೆ ಅಂಥೇಳಿ ಕೈಲೇನೆ ಮಾಡಿ ತೋರ್ಸಾತೀನಿ ನೋಡ್ರಿ. ನೋಡ್ರಿ ಹುಳ್ಬಾನ್ ರೆಡಿ ಆಯ್ತು. ನನ್ನ ಮಗಳು ಇನ್ನೇ ಇಟ್ಟು ಚಂದಾಗಿ ಕಿವುಚಿ ಹದ ಮಾಡಿ ಸೈ ಮಾಡಿ ಮಾಡ್ತೀನಿ ಅಂತೇಳಿ ಮಾಡ್ಕೊತ ಕೂತಿದ್ದಾಳೆ. ಫ್ರೆಂಡ್ಸ, ಅನುಶ್ರೀಗೆ ಜಾತ್ರೆಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಜಲ್ದಿ ಕರ್ಕೊಂಡು ಹೋಗಿದ್ದೀನಿ. ಆಕಿನ ಖುಷಿ ನೋಡ್ರಿ. ಇಲ್ಲಿ ನಗಾತಾಳೆ ಅಂತ ಬರೀ ನೋಡು. ಈಕಿ ಕರ್ಕೊಂಬರೋ ಟೈಮಿಗೇನೆ ಈಕಿಗೂ ಕರ್ಕೊಂಡು ಹೊಂಟೀನಿ. ನಗಾತಾಳೆ ನೋಡು ಫುಲ್. ಆಗಲೇ ನಾವು ವಿಡಿಯೋ ಕ್ಯಾಪ್ಚರ್ ಮಾಡಬೇಕಾಗಿತ್ತು ನೋಡೋದು. ನಮ್ಮ ಮೇಡಮ್ಗಳು ಎತ್ತಿದ್ರು, ಅದಕ್ಕೆ ಫೋನ್ ಇದು ಮಾಡಿಲ್ಲ. ನೋಡ್ರಿ ಅನುಶ್ರೀ ಸ್ಕೂಲ್ ಇವು ಹಿಂದೆ ಹೇಳ್ಕೊಂಬರ್ರಿ. ಆಕಿನ ಬರ್ಡೇ ಸ್ಪೆಷಲ್. ಬನ್ನಿ ಈ ಥರ ನಾವು ಮನ್ಯಾಗ ಜಗಲಿ ಮ್ಯಾಗನು ನೆವದೇ ಹಿಡಿದು ಆಮೇಲೆ ಎಲ್ಲರಿಗೆ ಮನೆ ಕೊಡೋದು ಇರ್ತದೆ ರೀ. ನಾವು ಮನ್ಯಾಗ ಒಂದು 4-5 ಮನೆ ಕೊಟ್ಟೇವ್ರಿ. ಆಮೇಲೆ ಮನೆಯಿಂದ ಎಲ್ಲ ನೆವದೇ ಮುಗಿದ ನಂತರ ಮತ್ತು ಗುಡಿಗೆ ಎಷ್ಟು ಕೊಡ್ಬೇಕಂತೇಳಿ ಸಿದ್ದರಾಮೇಶ್ವರ ಗುಡಿಗೂ ನಾನು ಮತ್ತು ರೆಡಿ ಮಾಡ್ಕೊಂಡೇನ್ರಿ. ಕೈ ಚೀಲ ಹುಳ್ಬಾನ ಎಲ್ಲ ಏನು ಒಯ್ದು ಅಂಥೇಳಿ ನಾನು ಹುಳ್ಬಾನ ಇಷ್ಟು ಪಲ್ಯ, ಬಾಜಿ ಪಲ್ಯ, ಸಜ್ಜಿ ರೊಟ್ಟಿ, ಶೇಂಗಾದ ಹೋಳ್ಗೆ ರೆಡಿ ಮಾಡಿ ಇಟ್ಕೊಂಡೇನ್ರಿ. ನೋಡಲ್ಲ ಹೆಂಗೆ ತಗೊಳತ್ತಾರೆ. ಏ ಅಮ್ಮು, ಚುಕ್ಕಿ, ಏ ಇಲ್ಲ 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 ಓನಿ ಓನಿ ಏಯ್ ಎದಳ ಮೂಲ್ಯ. ನೋಡಿ ನಾವು ಆಶ್ರಮದಿಂದ ಸಿದ್ದರಾಮೇಶ್ವರ ಗುಡಿಗೆ ಹೋಗ್ಬೇಕಂತೇಳಿ ಮತ್ತೆ ಹೊಂಟಿದ್ದೇವ್ರಿ. ಆಮೇಲೆ ಇಲ್ಲಿ ಬಸ್ ರೌಂಡ್ ಹಾಕಿ ಗಾಂಧಿ ಚೌಕಿಗೆ ಹೋಗಿ ಬಿಡ್ತಾರೆ. ಮೊದಲು BID ಮುಂದೆ ಹಾಯ್ದು ಗಾಂಧಿ ಚೌಕಿಗೆ ಬರ್ತಿತ್ತು. ಆಮೇಲೆ ನೆಕ್ಸ್ಟ್ ಈ ಕಡೆ ಬಂಜಾರ ಕ್ರಾಸ್ ಹಿಡ್ಕೊಂಡು ಗಾಂಧಿ ಚೌಕಿಗೆ ಬಂತ್ರಿ. ಆ ಕಡೆ ನಾವು ನೆವದೇ ಕೊಟ್ಟು ಹಂಗೆ ದರ್ಶನ ಮಾಡ್ಕೊಂಬಂದ್ರೆ ಅಂತೇಳಿ ಹೊಂಟೀವ್ರಿ. ಬನ್ನಿ ನೀವು ನಮ್ಮ ಸಿದ್ದರಾಮೇಶ್ವರ ಜಾತ್ರೆ ಇಷ್ಟ ಇದ್ದರೆ ಬನ್ನಿ, ಜಾತ್ರೆ ಮಾಡಿ. ನಮ್ಮ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಒಂದೊಂದು ವಿಡಿಯೋ ಬಿಡ್ತಾ ಇರ್ತೀವಿ. ಎಲ್ಲರೂ ಸಪೋರ್ಟ್ ಇರಬೇಕು. ನಮ್ಮ ಉತ್ತರ ಕರ್ನಾಟಕದವರು ನಮಗೆಲ್ಲ ಲೈಕ್ ಮಾಡ್ಕೊತಿದ್ರೆ ನಾವು ಸ್ವಲ್ಪ ಮಾಡ್ಬೇಕನ್ನೋ ಹುಮ್ಮಸ್ಸು ಇರ್ತೈತಿ. ನೋಡಿ ಇಲ್ಲಿ ಸಿದ್ದರಾಮೇಶ್ವರ ಗುಡಿ ನಾವು ದರ್ಶನ ಮಾಡಿಕೊಂಡು ಅಲ್ಲಿ ಗುಡಿಯಾಗ ಅಷ್ಟು ನಾವು ತಂದಿದ್ದೆಲ್ಲ ಕೊಟ್ಟು ಇಲ್ಲಿ ಏನೋ ತೋರ್ಸ್ಲಕ್ಕ ಇಟ್ಟಿದ್ದಾರೆ ರೀ. ನೋಡ್ಲಕ್ಕೆ ಬಂದೇವು ನೋಡ್ರಿ. ಆನೆ ನೋಡ್ರಿ
ಮೈಸೂರು ಸ್ಯಾಂಡಲ್ ಪ್ರಚಾರಕ್ಕಾಗಿ ಇಲ್ಲಿ ಇಟ್ಟಿದ್ದರ್ರಿ. ನಾವು ನೋಡಿ ಬಂದ್ರಂತೇಳಿ ಒಳಗೆ ನೋಡಕ್ಕೆ ಹೋಗಿದ್ದೇವ್ರಿ. ಎಲ್ಲ ಹೊರಗಡೆ ಹೆಂಗೆ ರೇಟ್ ಇರ್ತದ ಹಂಗೆ ಐತ್ರಿ ಅಲ್ಲಿನ. ಡೆಮೋ ಇಟ್ಟಿದ್ರಿ, ಎಲ್ಲ ಥರ ಭಾಳ ಥರ ಇದ್ದವು ನೋಡ್ರಿ ಇಲ್ಲಿ. ತೋರಿಸ್ತೀನಿ ನಿಮಗೆ ನೋಡ್ರಿ ಡೆಮೋ ಯಾವ ಥರ ಅದಾವು. ನೋಡ್ರಿ ಇಷ್ಟು ಅದಾವ ಇಲ್ಲಿ. ಬರೀ ಡೆಮೋಕ್ಕಂತೇಳಿ ಈ ಥರ ಇಟ್ಟಿದ್ರಿ. ಇಲ್ಲಿ ಬಂದ್ರು ನೋಡ್ರಿ ಒರಿಜಿನಲ್ ಇದ್ದಿದ್ದು. ಇಲ್ಲಿ ಹ್ಯಾಂಡ್ ವಾಶ್, ಸಾಬಾನ, ಫೇಸ್ ವಾಶ್ ನೋಡ್ರಿ. ಇಲ್ಲಿ ಈ ಊದುಕಡ್ಡಿನೂ ಇದ್ದು ರೀ. ಇಲ್ಲಿ ನೋಡ್ರಿ ಎಲ್ಲ ಥರ ಹೆಂಗೆ ಇಟ್ಟಾರ್ರಿ. ಇಲ್ಲಿ ನಂದಿ ಕೋಲ್ ಅಂತ ಇಟ್ಟಾರ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಊರನವರು ಬತ್ತಿ ಹಚ್ಚಿರ್ತಾರ್ರಿ. ಅವರು ನಂದಿ ಕೋಲ್ ಅಂತೇಳಿ ಮಾರಕ್ಕೆ ಇಟ್ಟಾರ. ಅವರು 100 ರೂಪಾಯಿಗೆ ಒಂದು, 150 ರೂಪಾಯಿಗೆ ಒಂದು ಇಟ್ಟಾರ್ರಿ ನಂದಿ ಕೋಲ್ನು. ಅವು ಒಯ್ದು ಮನ್ಯಾಗ ಒಯ್ದು ಪೂಜೆ ಮಾಡ್ಬೋದಂತ. ನಾವು ತರ್ಬೇಕು ಅಂದ್ಕೊಂಡೇವ್ರಿ. ಏನು ತರ್ಬೇಕೇನಿಲ್ಲ ಅಂತೇಳಿ ನಾವು ಅಟ್ಟಿದು ಮಾಡಲಿಲ್ಲ ರೀ. ಮನೇಲಿ ದರ್ಶನ ಮಾಡಿಕೊಂಡು ಸ್ವಲ್ಪ ಪ್ರಸಾದ ತೊಗೊಂಡು ಮತ್ತು ಬಂದೇವ್ರಿ ಈ ಕಡೆ ಹೊರಗಡೆ. ಹುಡುಗರಿಗೂ ಏನಾರ ತೊಗೊರಿವ ತಂದೇವ್ರಿ. ಇಲ್ಲಿ ಗದ್ದಲ್ದಾಗ ಏನು ತೊಗೊಳೋದವ ನೋಡೋಣ, ಜಾತ್ರೆ ಮುಗಿದ ನಂತರ ತೊಗೊಳಮಂಥೇಳಿ ಬಿಟ್ರಿ ಅವರು. ಮತ್ತೆಲ್ಲ ನೋಡಿಕೊಂಡು ದೇವಸ್ಥಾನ ನೋಡಿಕೊಂಡು ನೋಡ್ರಿ ಎಷ್ಟು ಗ್ರ್ಯಾಂಡಾಗಿ ಕಾಣ್ತದ್ರಿ. ಅಲ್ಲಿ ಕಣ್ಣು ತುಂಬ ಆನಂದ ಆಗ್ತದ ನೋಡಿದ್ರೆ. ನೋಡ್ರಿ ಎಲ್ಲ ನೋಡಿದೆವ್ರಿ, ದರ್ಶನ ಮಾಡ್ಕೊಂಡೆವು. ಎಲ್ಲ ಆಯ್ತು ರೀ. ದರ್ಶನದಾಗಿದ ನಂತರ ಮತ್ತು ನಮ್ಮ ಮನೆ ಕಡೆ ಹೊಂಟೇವ್ರಿ. ಹಸಿಕೆ ಆಯ್ತು ರೀ ನೋಡಿ ಬರ್ಬೇಕಾದ್ರೆ. ನೋಡ್ರಿ ನಮ್ಮ ಮನೆಯವರು ಹೊರಗಡೆ ಹೊಂಟಾರ. ಇದು ನನ್ನ ತಮ್ಮನ ಮಗಳ ಸಣ್ಣ ಸೊಸೆರಿ. ಇದು ನೋಡ್ರಿ ಮಣ್ಣು ಮುಗನಿಕೆ ನೋಡ್ತಾವ್ರಿ. ನಮ್ಮ ಅತ್ತೆ ಹಿಡಿಯೋ ಹಿಡ್ದಾಳತ್ತೆ. ಮಾವ ಸೊಸೆ ನೋಡ್ರಿ ಹೆಂಗೆ ಡಿಕ್ಕಿ ಹಾಯ್ತಾರ. ಅವ್ರ ಮಾವ ಡಿಕ್ಕಿ ಹಾಯ್ದು ಬೀಳಿಸೇ ಬಿಟ್ಟನ್ರಿ ಆಕಿಗೆ. ನೋಡ್ರಿ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವತ್ತು ಸಂಕ್ರಮಣ ದಿನನೇ ನನ್ನ ಮಗಳು ಹುಟ್ಟಿದ ದಿನ ಐತ್ರಿ. ಆಕೆಗೆ ಅಂಗಿ ಅದು ತಂದು ಮಾರದಿನ ಅಂಗಿ ತಂದಿಟ್ಟಿದ್ದೆವು. ಅವ್ರ ಮಾಮ ಕೇಕ್ ತಂದು ಕೊಟ್ಟ. ನೋಡ್ರಿ ನೋಡಲೆ ನನ್ನ ಕಡೆಯಿಂದ ನಿನಗೆ ಕೇಕ್ ಗಿಫ್ಟ್ ಮಾಡಿ ಕೊಡ್ತೀನಿ ಅಂತೇಳಿ ಕೇಕ್ ಕೊಟ್ಟೋದನ್ರಿ. ಆಕೆಗೆ ಸ್ವಲ್ಪ ಫೀಲಿಂಗ್ ಆಗಿದ್ದಳ್ರಿ. ನಮ್ಮ ಮಾಮ ಬರೀ ಕೇಕ್ ಕೊಟ್ಟೋದ ಮಮ್ಮಿ, ಬರ್ತಡೇ ಮಾಡ್ಲಿಕ್ಕೆ ಇರಲಿಲ್ಲ ಅಂತ ಎಲ್ಲಕತ್ತಿದ್ದಳ್ರಿ. ಹೌದು ಆನ್ಸರ್ಲೆ ಬರ್ತಾನಂತೇಳಿ ಹೇಳಿ ಆಕೆ ಸಂಜೆ ಮನೆ ರೆಡಿ ಮಾಡಿ ಮತ್ತು ಬರ್ತಡೇ ಆಚರಿಸಿದವ್ರಿ ಆಕಿಂದು. ಆಕಿದು ಹುಟ್ಟಿದ ದಿನಾನೇ ಸಂಕ್ರಮಣ ಜಾತ್ರೆ ದಿನ ಹುಟ್ಟ್ಯಾಳ್ರಿ ಆಕಿ. ಹೆಣ್ಮಕ್ಳು ಬೋಗಿತ್ತು ರೀ ಅವತ್ತು. ನೋಡ್ರಿ ನೀವು ಹರಸ್ರಿ ನನ್ನ ಮಗಳಿಗೆ ಒಳ್ಳೆತನ, ವಿದ್ಯೆ ಬುದ್ಧಿ ಕಲ್ತು ಶಾಣೆ ಆಗಲಿ ಅಂಥೇಳಿ. ನಮ್ಮ ಮನ್ಯಾಗ ಇವ್ರು ಅಕ್ಕೋರು ಬಾಡಿಗೆ ಅದಾರ. ಅವರು ಬಾ ಅಂದಿದ್ದೇವ್ರಿ, ಬಂದ್ರಿ. ನೋಡ್ರಿ ಎಲ್ಲರೂ ಕೂಡಿ ಬರ್ತಡೇ ಆಚರಿಸಿದವ್ರಿ. ಇವರು ಅವ್ರ ಮಕ್ಕಳ್ರಿ. ನನ್ನ ಮಗಳು ಭಾಳ ಇಷ್ಟಪಡ್ತಾಳ್ರಿ ಅಕ್ಕದಿಯರಂದ್ರೆ ಎಲ್ಲರಿಗೆ. ಮನ್ಯಾಗಿದ್ರೆ ಜಾಡ್ತಾರ್ರಿ. ನೋಡ್ರಿ ನನ್ನ ಸೊಸೆ ಹೆಂಗೆ ಕೇಕ್ ಬೇಡಾಕತ್ತಾಳ. ಈಗಿನ ಮಕ್ಳು ಕೇಕ್ ಅಂದ್ರೆ ಭಾಳ ಇಷ್ಟಪಡ್ತಾರ್ರಿ. ಇವರು ನಮ್ಮ ಅವ್ವಾರ್ರಿ ಬಂದಿದ್ರು. ಅವರು ಆಕೆಗೆ ಒಂದು ಹೊಸ ಅಂಗಿ ತಂದು ಆಕೆಗೆ ಕೇಕ್ ತಿನ್ನಿಸಿ ನೋಡ್ರಲ್ಲಿ. ಅವರು ಏನು ಬಿಟ್ರು ಬರ್ತಡೇ ಮಾಡ್ಕೊಳ್ಳೋದು ಬಿಡಂಗಿಲ್ಲ ರೀ. ಇರ್ಲವ ಸಣ್ಣವ್ರದ್ದು ಒಬ್ಬೊಬ್ರದ್ದು ಮಾಡ್ಕೊತ ಹೋತೀವಿ ಅಂದ್ರೆ ಬೇಕೇ ಬೇಕತ್ತ ಈಕೆ ಅನ್ಲಕತ್ತಾಳ್ರಿ. ಮತ್ತು ಆಕಿಂದು ಬರ್ತಡೇ ಆಚರಿಸಿದೆವು. ನೋಡ್ರಿ ಇಲ್ಲಿ ಮತ್ತು ಬರ್ತಡೇ ಮುಗಿಸ್ಕೊಂಡಿಂದ ಸಂಜೆ ಟೈಮ್ಗೆ ಹುಡುಗರು ಎಲ್ಲ ಮನ್ಯಾಗ ಬಿಟ್ಟು ನಮ್ಮ ಬಾಡಿಗೆದಾರ ಅಕ್ಕೋರು ನಾವು ಕೂಡ್ಕೇಸಿಂದ್ರ ಕಾರ್ಯಕ್ರಮನ ನೋಡೋದ್ರೈತೆ ಬಂದಿದ್ದೇವ್ರಿ. ಇಲ್ಲಿ ನೋಡಿ ಇಲ್ಲಿ ಸುನೀಲ್ ಅಂಥೇಳಿ ಸುನೀಲ್ ಜೇವರ್ಗಿ ಅವರು ಬಂದಿದ್ದರು. ಅಲ್ಲಿ ಹಾಡೋ ಕಾರ್ಯಕ್ರಮ ಕರೆಸಿದ್ರು ಅವ್ರಿಗೆ. ನಾವು ಹೋಗಿ ಅಲ್ಲಿ ಫೋಟೋ ತಕ್ಕೋಬೇಕು ಹೋಗ್ಬೇಕಂತ ಭಾರಿ ಆಸೆ ಪಟ್ಟೇವ್ರಿ. ಆದ್ರೆ ಅವ್ರು ನಮ್ಗೆ ಸಿಗಲಿಲ್ಲ. ಆದ್ರೆ ನಮ್ಮೂರು ಸನೇನೇ ಐತ್ರಿ ಅವ್ರ ಊರ್ನು. ಆದ್ರೆ ಅವರೆಲ್ಲ ಬೆಂಗ್ಳೂರಿಗೆ ಹೋಗಿ ಸೆಲೆಬ್ರಿಟಿ ಆಗಿದ್ದಾರೆ.
ಹಂಗಾಗಿ ಯಾರಿಗೆ ಸಿಗೋದಿಲ್ಲ ರೀ. ನೋಡಿರಿ ಇಲ್ಲಿ ಮದ್ದು ಸುಡಾಕತ್ತಾರ, ಮದ್ದು ಸುಡೋದು ನೋಡ್ರಿ ಎಲ್ಲರೂ ಮಾರಾಟ ಮಾಡೋರು ಹೆಂಗೆ ಹೋಗ್ತಾರೆ. ವರ್ಷ ಅಲ್ಲಿ ಸ್ಟೇಡಿಯಮ್ದಾಗ ಸುಡ್ತಿದ್ರು ರೀ ಮದ್ದು. ನಾವು ಫುಲ್ ಅಲ್ಲೇ ಮದ್ದು ಸುಡ್ತಾರಂತೇಳಿ ಇಷ್ಟಪಟ್ಟು ಹೋಗ್ಬೇಕಂತೇಳಿ ಹೋದೆವ್ರಿ ಅಲ್ಲಿ ನೋಡ್ಲಿಕ್ಕೆ. ಆದ್ರೆ ಇಲ್ಲೇ ಇಂಡಿ ರೋಡಿಗೆ ಮದ್ದು ಸುಟ್ರಿ. ಫ್ರೆಂಡ್ಸ್ ನೋಡಿ ನಮ್ಮ ಇದಾಗಿತ್ತು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಂಕ್ರಮಣ ಇಳಿವೆ.